ಮುದ್ದು ಮುಖದ ಚಿಕ್ಕ ವಯಸ್ಸಿನ ಯುವತಿ ರಾಷ್ಟ್ರಪತಿಗಳ ಮುಂದೆ ಬಂದು ನಿಲ್ತಾ ಇದ್ದ ಹಾಗೆ ಎಲ್ಲರ ಕಣ್ಣಲ್ಲೂ ಆಶ್ಚರ್ಯ ಎದ್ದು ಕಾಣ್ತಾ ಇತ್ತು. ಇಷ್ಟು ಸಣ್ಣ ವಯಸ್ಸಲ್ಲಿ ಗಂಡನನ್ನ ಕಳೆದುಕೊಂಡ ಆ ಯುವತಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆಗಳಾದವು. ಈಗ ಅಂಶುಮಾನ್ ಹಾಗೆ ತನ್ನ ಲವ್ ಸ್ಟೋರಿಯ ಬಗ್ಗೆ ಸ್ಮೃತಿ ಸಿಂಗ್ ಮಾತನಾಡಿರೋ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. 19th morning, I get up, I get a call. He's no more. What? So for first 7-8 hours, we were not ready to accept that anything of such sort has happened. ನಾನು ಸಾಮಾನ್ಯವಾಗಂತೂ ಸಾಯೋದಿಲ್ಲ, ಅದು ವೀರ ಮರಣ ಆಗಿರುತ್ತೆ. ಕಳೆದ ವರ್ಷ ಉಗ್ರರ ಜೊತೆಗಿನ ಕಾದಾಟದ ವೇಳೆ ಹುತಾತ್ಮರಾದ ಭಾರತೀಯ ಸೇನೆಯ ಯೋಧ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ಪತ್ನಿ ತಮ್ಮ ಪತಿ ಹೇಳಿದ ಮಾತುಗಳನ್ನ ದುಃಖಭರಿತ ದನಿಯಿಂದ ನೆನಪಿಸಿಕೊಂಡಾಗ ಇಡೀ ಸಭಾಂಗಣವೇ ಭಾವುಕವಾಗುತ್ತೆ. He was very much capable. He would tell me, I'll die with the brass in my chest. Just because I am not going to die an ordinary death like nobody would know. कैप्टन अंशुमन सिंह ऑपरेशन मेघदूत के अंतर्गत सियाचिन ग्लेशियर में चिकित्सा अधिकारी के रूप में तैनात थे. आपने 19 जुलाई 2023 को वहां स्थित चंदन ड्रॉपिंग जोन में हुई भीषण अग्नि दुर्घटना के दौरान नजदीक की फाइबर ग्लास हट में फंसे लोगों को सुरक्षित बाहर निकालने में मदद की. इसी दौरान मेडिकल इन्वेस्टिगेशन शेल्टर को आग की चपेट में आता देख वो अपने प्राणों की परवाह न करते हुए उसमें कूद पड़े ताकि जीवन रक्षक दवाइयों और उपकरणों को बचाया जा सके. ದೇಶಕ್ಕಾಗಿ ಪ್ರಾಣ ತೆತ್ತ ಸೈನಿಕನ ವಿಧವೆ ಪತ್ನಿಯ ನೋವು, ಪತಿಯ ಸಾಹಸದ ಹೆಮ್ಮೆ ಎರಡೂ ಒಂದ್ಸಲ ಅವರ ಮುಖದಲ್ಲಿ ವ್ಯಕ್ತವಾಗ್ತಾ ಇತ್ತು. ಬಿಳಿ ಸೀರೆಯಲ್ಲಿ ದುಃಖ ಹಾಗೆ ಕಂಬನಿ ತುಂಬಿದ ಮುಖದೊಂದಿಗೆ ಭಾರವಾದ ಹೆಜ್ಜೆಗಳೊಂದಿಗೆ ಅತ್ತೆ ಮಂಜು ಸಿಂಗ್ ಅವರ ಜೊತೆ ಸ್ಮೃತಿ ಸಿಂಗ್ ನಡೆದು ಬಂದ ದೃಶ್ಯ ಎಂಥವರ ಕಣ್ಣಲ್ಲೂ ಕೂಡ ನೀರು ತರಿಸುತ್ತೆ. कैप्टन अंशुमन सिंह दामी मेडिकल को 26वीं बटालियन पंजाब रेजिमेंट मरणोपरांत. ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮುಂದೆ ಕೈ ಮುಗಿದು ನಿಂತಾಗ ಸ್ಮೃತಿ ಅವರು ಗದ್ಗದಿತರಾಗಿದ್ರು. ಸಿಯಾಚಿನ್ನಲ್ಲಿ ನಡೆದ ಅವಘಡದಲ್ಲಿ ವೀರ ಮರಣ ಅಪ್ಪಿದ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ದೊರಕಿದ ದೇಶದ 2ನೇ ಅತಿ ದೊಡ್ಡ ಗ್ಯಾಲೆಂಟ್ರಿ ಪ್ರಶಸ್ತಿಯಾದ ಕೀರ್ತಿ ಚಕ್ರವನ್ನ ಸ್ವೀಕರಿಸುವಾಗ ಕಂಡುಬಂದ ಮನಕಲಕೋ ದೃಶ್ಯ ಇದು. तकरीबन ಹೇಳ್ತಾ ಇದ್ರು, ನಾನು ಸಾಧಾರಣವಾಗಿ ಸಾವು ಪಡೆಯೋದಿಲ್ಲ, ನನ್ನ ಎದೆ ಮೇಲೆ ಉನ್ನತ ಪದವಿಯ ಗುರುತಿನೊಂದಿಗೆ ಸಾಯ್ತೀನಿ ಅಂತ ಸ್ಮೃತಿ ಸಿಂಗ್ ನೆನಪು ಮಾಡಿಕೊಂಡು ಹೇಳಿದರು. ನಾನು ಹಾಗೆ ಅಂಶುಮನ್ ಕಾಲೇಜಿನಲ್ಲಿ ಮೀಟ್ ಆಗಿದ್ವಿ. ಅದು ಮೊದಲ ನೋಟದಲ್ಲೇ ಚಿಗುರಿದ ಪ್ರೀತಿಯಾಗಿತ್ತು. 1 ತಿಂಗಳಾದ್ಮೇಲೆ ಅವರು ಸಶಸ್ತ್ರ ಪಡೆಗಳ ವೈದ್ಯಕೀಯ ಕಾಲೇಜ್ಗೆ ಅಂದರೆ AFMCಗೆ ಆಯ್ಕೆಯಾಗ್ತಾರೆ. ನಾವು ಭೇಟಿಯಾಗಿದ್ದು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ, ಆದರೆ ಅವರು ಆಯ್ಕೆಯಾಗಿದ್ದು ವೈದ್ಯಕೀಯ ಕಾಲೇಜ್ಗೆ. ಅಪಾರ ಬುದ್ಧಿವಂತ ಹುಡುಗ. ಅಲ್ಲಿಂದ ಭೇಟಿಯಾದ 1 ತಿಂಗಳಾದ್ಮೇಲೆ ಅಂದರೆ ತುಂಬಾ ಲಾಂಗ್ ಗ್ಯಾಪ್ ಆದ್ಮೇಲೆ 8 ವರ್ಷಗಳಷ್ಟು ಕಾಲ ಹಾಗೆ ಉಳಿದಿತ್ತು. ಕೊನೆಗೆ ನಾವು ಮದುವೆಯಾಗೋದಕ್ಕೆ ಡಿಸೈಡ್ ಮಾಡಿದ್ವಿ. ಆದರೆ ದುರದೃಷ್ಟವಶಾತ್ ನಮ್ಮ ಮದುವೆಯಾಗಿ 2 ತಿಂಗಳಿಗೂ ಮುನ್ನ ಅವರಿಗೆ ಸಿಯಾಚಿನ್ನಲ್ಲಿ ಕರ್ತವ್ಯ ನಿಯೋಜನೆ ಆಗುತ್ತೆ. ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರನ್ನ ಸಿಯಾಚಿನ್ ಗ್ಲೇಸಿಯರ್ ಪ್ರದೇಶದ ವೈದ್ಯಕೀಯ ಅಧಿಕಾರಿಯಾಗಿ 26 ಪಂಜಾಬ್ ಪಡೆಗಳ ಜೊತೆಗೆ ನಿಯೋಜನೆ ಮಾಡಲಾಗುತ್ತೆ. 2023ರ ಜುಲೈ 19ರಂದು ನಸುಕಿನ 3 ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಭಾರತೀಯ ಸೇನೆಯ ಮದ್ದುಗುಂಡು ಸಂಗ್ರಹಾಗಾರದಲ್ಲಿ ಬೆಂಕಿ ಹೊತ್ಕೊಂಡಿತ್ತು. ಫೈಬರ್ ಗ್ಲಾಸ್ನಿಂದ ಮಾಡಿದ ಗುಡಿಸಲು ಹೊತ್ಕೊಂಡು ಉರಿತಾ ಇರುವುದನ್ನು ನೋಡಿದ ಸಿಂಗ್ ಒಳಗಡೆ ಸಿಕ್ಕಾಕೊಂಡಿರೋರನ್ನ ರಕ್ಷಣೆ ಮಾಡೋದಕ್ಕೆ ಕೂಡಲೇ ಓಡ್ ಹೋಗ್ತಾರೆ.
4ರಿಂದ 5 ಹೊರಗಡೆ ಕರ್ಕೊಂಡು ಬರುವಲ್ಲಿ ಯಶಸ್ವಿಯಾಗ್ತಾರೆ. ಆದರೆ ಬೆಂಕಿ ಸಮೀಪದ ವೈದ್ಯಕೀಯ ತನಿಖಾ ಕೊಠಡಿಗೂ ಕೂಡ ವ್ಯಾಪಿಸಿಕೊಳ್ಳುತ್ತೆ. ಬೆಂಕಿಯ ಜ್ವಾಲೆ ಆವರಿಸಿದ್ದ ಆ ಕೊಠಡಿಗೂ ಅಂಜುಮನ್ ನುಗ್ಗಿದ್ರು. ಅವರ ಪ್ರಯತ್ನದ ಹೊರತಾಗಿಯೂ ಅವರಿಗೆ ತಪ್ಪಿಸಿಕೊಳ್ಳೋದಕ್ಕಾಗಲೇ ಇಲ್ಲ. ಸಾಂಸಾರಿಕ ಬದುಕು ಆರಂಭಿಸೋ ಮುನ್ನವೇ ಅವರ ಜೀವನ ಮುಗಿದು ಹೋಗಿತ್ತು. ನನ್ನ ಗಂಡ ಅಂಜುಮನ್ ಜೊತೆ ಅವರು ಸಾಯೋ ಹಿಂದಿನ ದಿನ ಮನೆ ಮಗುವಿನ ಬಗ್ಗೆ ತುಂಬಾನೇ ಮಾತಾಡಿದ್ವಿ. ಮುಂದಿನ 50 ವರ್ಷಗಳ ಕಾಲ ನಮ್ಮ ಜೀವನ ಹೇಗೆಲ್ಲ ಇರಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. Within 2 months of marriage, he got posted into Siachen. On 18th July, we had a long conversation about how our life is going to be the next 50 years. He's going to build a house, we're going to have kids and whatnot. ಆದರೆ ನೆಕ್ಸ್ಟ್ ಡೇ ಅಂದರೆ ಜುಲೈ 19 ಬೆಳಿಗ್ಗೆ ಅವರು ಇನ್ನಿಲ್ಲ ಅಂತ ಫೋನ್ ಕಾಲ್ ಬಂತು. ಮುಂದಿನ 7-8 ಗಂಟೆ ನಾವು ಅಂಥದ್ದೊಂದು ಘಟನೆ ನಡೆದಿದೆ ಅನ್ನೋದನ್ನು ಒಪ್ಕೊಳ್ಳೋ ಸ್ಥಿತಿಲೇ ಇರಲಿಲ್ಲ. ಅದೆಲ್ಲ ಆಗಿ 1 ವರ್ಷ ಆದರೂ ಆ ಸುದ್ದಿ ಸುಳ್ಳೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು. 19th morning, I get up, I get a call. He's no more. What? So for first 7-8 hours, we were not ready to accept that anything of such sort has happened. But 7-8 hours, it got confirmed that he's no more. And till date, I'm not coping up. I'm just trying to figure out, maybe it's not true. ಅಂಜುಮನ್ ಯಾವಾಗಲೂ ದೇಶಕ್ಕೋಸ್ಕರನೇ ಬದುಕಿದವರು. ಅವರು ನಿಜವಾಗ್ಲೂ ಹೀರೋ. ತಮ್ಮ ಜೀವವನ್ನು ಲೆಕ್ಕಿಸದೆ ಇನ್ನೂ 3 ಕುಟುಂಬಗಳನ್ನು ಉಳಿಸಿದ ಅವರು ಏನೇನೋ ಕಷ್ಟಗಳನ್ನು ಸಹಿಸಿಕೊಂಡಿದ್ದಾರೆ. ಅಂಥದ್ರಲ್ಲಿ ನಾವು ಅವರ ಅಗಲಿಕೆ ಕಷ್ಟವನ್ನು ಸಹಿಸಿಕೊಳ್ಳೋದು ದೊಡ್ಡದೇನಲ್ಲ ಅಂತ ಸ್ಮೃತಿ ಸಿಂಗ್ ಹೇಳಿದ್ದಾರೆ. But it's okay. He's a hero. So we can manage a little of our lives because he's managed a lot. He's given up all his life, all his families, just to save other 3 families, his army family. ಚಿಗುರು ಮೊದಲೇ ತಮ್ಮ ವೈವಾಹಿಕ ಬದುಕು ಕಮರಿದ ಘೋರ ಸ್ಥಿತಿಗೆ ತಲುಪಿದ ಸನ್ನಿವೇಶವನ್ನ ವಿವರಿಸಿದ ರೀತಿ ನಿಜಕ್ಕೂ ಹೃದಯ ಕಲಕೋ ಹಾಗಿತ್ತು. ಈಗ ನನ್ನ ಕೈಲಿ ಕೀರ್ತಿ ಚಕ್ರ ಇದೆ. ಬಹುಶಃ ಇದು ಸತ್ಯ ಇರಬಹುದು. ಆದರೆ ತೊಂದರೆ ಇಲ್ಲ, ಅವರೊಬ್ಬ ಹೀರೋ. ನಮ್ಮ ಪುಟ್ಟ ಜೀವನವನ್ನು ನಾವು ಹೇಗೋ ನಡೆಸಬಹುದು. ಅವರು ಇತರೆ ಕುಟುಂಬಗಳನ್ನು, ತಮ್ಮ ಸೇನಾ ಕುಟುಂಬವನ್ನು ಕಾಪಾಡುವಾಗ ತಮ್ಮ ಜೀವವನ್ನೇ ಅರ್ಪಿಸಿದ್ದಾರೆ. ಹೀಗೆ ಸ್ಮೃತಿ ಸಿಂಗ್ ತನ್ನ ಪತಿಯ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಹೀಗೆ ಹೇಳ್ಕೊಂಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಅದರಲ್ಲೂ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಸ್ವೀಕರಿಸುವಾಗ ಕಣ್ಣೀರು ಹೊರಬರದಂತೆ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅವರ ದಿಟ್ಟತನವನ್ನ ಅನೇಕರು ಶ್ಲಾಘಿಸಿದ್ದಾರೆ. कैप्टन अंशुमन सिंह ऑपरेशन मेघ